ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಮಹೇಶ್ ಕುಮಾರ್ ಬುಡಿಗಿ ಮಾತಾಡ್ತಾ ಇದ್ದೀನಿ ಬ್ಯಾಂಗ್ಳೂರಿಂದ. ಸ್ನೇಹಿತರೆ, ಪೈ ಬ್ರೌಸರಲ್ಲಿ ನ್ಯೂ ಆಪ್ಷನ್ಸ್, ನ್ಯೂ ಫೀಚರ್ಸು ಆ್ಯಡ್ ಆಗ್ತಾಯಿದೆ. ಲೈಕ್ ಲಾಸ್ಟ್ ಟೈಮ್ ನಾವು ಐರಾ ಟೋಕನ್ ಮೇಲೆ ನಾವು ಕಮಿಟ್ ಮಾಡಿದ್ವಿ, ಸ್ಟೇಕ್ ಮಾಡಿದ್ವಿ. ಅದಕ್ಕೆ ಬದಲಾಗಿ ನಮಗೆ ಐರಾ ಟೋಕನ್ಸು ನಮ್ಮ ಟೆಸ್ಟ್ ಪೈಯಲ್ಲಿ ಬಂದು ಕೂತಿದೆ. ಸಿಮಿಲರ್ಲಿ ನಮಗೆ ಲಾಂಚ್ ಪ್ಯಾಡ್ ನಾವು ಓಪನ್ ಮಾಡಿದ್ವಿ ಅಂದರೆ ಹೊಸ ಫೀಚರ್ ಈಗ ಇನ್ನು ಮುಂದೆ ಇದೇ ಥರ ಬರುತ್ತೆ ಸ್ನೇಹಿತರೆ. ನಿಮ್ಗೆ ನೋಡಿ, ಈಗ ಐರಾ ಟೋಕನ್ ಹೇಗೆ ಬಂತು, ನೀವು ನಿಮ್ಮ ಹತ್ರ ಇರೋ ಕಾಯಿನ್ಸಿಂದ ಹೇಗೆ ಸ್ಟೇಕ್ ಮಾಡಿದ್ರಿ, ಹೇಗೆ ಐರಾ ಟೋಕನ್ಸು ಬಂತು ನಿಮಗೆ, ಇದೇ ಥರ ನಿಮಗೆ ಈಗ ಸ್ಲೈಸ್ ಟೆಸ್ಟ್ ಪೈನಿಂದ ನೀವು ಸ್ಲೈಸ್ ಟೋಕನ್ಸು ಬಂದಿದೆ. ಇನ್ನು ಮುಂದೆ ಬೇರೆ ಬೇರೆ ಟೋಕನ್ಸ್ ಕೂಡ ಲಾಂಚ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಸ್ಲೈಸ್ ಟೋಕನ್ ಇಲ್ಲಿ ಬಿಟ್ಟಿದ್ದಾರೆ. ನಾವು ಸ್ಲೈಸ್ ಗೇಮ್ ಆಡ್ತೀವಲ್ಲ, ಆ ಟೋಕನ್ಸ್ ಇಲ್ಲಿ ಬಿಟ್ಟಿದ್ದಾರೆ. ಸ್ಲೈಸ್ ಟೆಸ್ಟ್ ಟೋಕನ್ ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, ಇದಕ್ಕೆ ಒಂದು ಟೈಮ್ ಡೆಡ್ಲೈನ್ ಕೊಟ್ಟಿದ್ದಾರೆ, 17 days 6 hours ಅಂತ. ಆಲ್ರೆಡಿ 3,85,418.65 ಟೆಸ್ಟ್ ಪೈ ಆಲ್ರೆಡಿ ಇದಕ್ಕೆ ಕಮಿಟ್ ಆಗಿದೆ. ಟೋಟಲ್ ಟೆಸ್ಟ್ ಪೈ ಕಮಿಟ್ ಮಾಡಿದ್ದಾರೆ. ಈಗ 2,116 ಪೈನೀರ್ಗಳು ಇದಕ್ಕೆ ಕಮಿಟ್ ಮಾಡಿದ್ದಾರೆ ಸ್ನೇಹಿತರೆ. ಎವ್ರಿ 5 minutesಗೆ ಅಪ್ಡೇಟ್ ಬರ್ತಾ ಇದೆ. ಇಲ್ಲಿ ತೋರಿಸ್ತಾ ಹೋಗ್ತಾರೆ ನೋಡಿ. ಇಲ್ಲಿ ನಾನು ವ್ಯೂ ಡೀಟೇಲ್ಸ್ಗೆ ಹೋಗ್ತೀನಿ ನೋಡಿ. ಕೆಳಗಡೆ ಇಲ್ಲಿ ನಿಮ್ಗೆ ಆಲ್ರೆಡಿ ಐರಾ ಟೋಕನ್ ನಮಗೆ ಲಾಂಚ್ ಪ್ಯಾಡ್ ಕೊಟ್ಟಿದ್ದರು. ಅದಕ್ಕೆ ಟೆಸ್ಟ್ ಪೈಗೆ ನಿಮಗೆ ಕಮಿಟ್ ಮಾಡಿದ್ರೆ ಇಷ್ಟಂತ ಕೊಟ್ಟಿದ್ದರು. ಅದು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ಅದರಲ್ಲಿ ಕೂಡ ನೋಡಿ ಸ್ನೇಹಿತರೆ, ಪೈನೀರ್ಸ್ ಟೋಟಲ್ 1,98,658 ಪೀಪಲ್ ಕಮಿಟ್ ಆಗಿದ್ದಾರೆ. ಅರೌಂಡ್ 4 lakh ಚೇಂಜ್ ಪೀಪಲ್ ಸ್ಟೇಕಿಂಗ್ ಕೊಟ್ಟಿದ್ದಾರೆ. ಬಟ್ ಇದೇ ಥರ ನಮಗೆ ಸ್ಲೈಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ವ್ಯೂ ಡೀಟೇಲ್ಸ್ ಹೋದರೆ, ವ್ಯೂ ಡೀಟೇಲ್ಸಲ್ಲಿ ನಿಮಗೆ ಸ್ಲೈಸ್ ಟೆಸ್ಟ್ ಪೈ ಇದಕ್ಕೆ ಡೆಡ್ಲೈನ್ 17 days 6 hours ಅಂತ ಬರುತ್ತೆ. ನಿಮಗೆ ಕೆಳಗಡೆ ಬಾಟಮ್ನಿಂದ ಬರೋಣ ಸ್ನೇಹಿತರೆ. ಇಲ್ಲಿ ನೋಡಿ, ಟೋಟಲ್ ಸ್ಲೈಸ್ ಟೋಕನ್ಸ್ ಎಷ್ಟಿದೆ ಅಂದರೆ 10 million ಕೊಟ್ಟಿದ್ದಾರೆ. ಇಷ್ಟುವರೆಗೂ ಟೋಟಲ್ ಎಷ್ಟು ಟೆಸ್ಟ್ ಪೈ ಸ್ಟೇಕ್ ಆಗಿದೆ ಅಂದರೆ 3,99,000. ಆಮೇಲೆ ಎಷ್ಟು ಜನ ಇದಕ್ಕೆ ಕಮಿಟ್ ಮಾಡಿದ್ದಾರೆ ಅಂದರೆ 2,211 ಜನ ಇದಕ್ಕೆ ಕಮಿಟ್ ಮಾಡಿದ್ದಾರೆ, ಅಂದರೆ ಪಾರ್ಟಿಸಿಪೆಂಟ್ಸು ಅಂತ. ಈಗ ಸ್ನೇಹಿತರೆ, ಇದೇ ಥರ ಫ್ಯೂಚರಲ್ಲಿ ನಿಮಗೆ ಬೇರೆ ಬೇರೆ ಟೋಕನ್ಸ್ ಎಲ್ಲ ಕೂಡ ಬರುತ್ತೆ. ಆ ಟೋಕನ್ಸ್ ನಿಮ್ಮ ಹತ್ರ ಇರೋ ಪೈ ಕಾಯಿನ್ನಿಂದ ನೀವು ಇಲ್ಲಿ ಕಮಿಟ್ ಆಗ್ಬೋದು, ಕಮಿಟ್ ಮಾಡ್ಬೋದು. ಇಲ್ಲಿ ನಾನು ಏನು ಮಾಡ್ತೀನಿ, ಕಸ್ಟಮ್ ಅಮೌಂಟ್ ಅಂತ ಹೋಗ್ತೀನಿ. ಇಲ್ಲಿ ಆಲ್ರೆಡಿ ಡಿಫಾಲ್ಟ್ ಕೊಟ್ಟಿದ್ದಾರೆ ನೋಡಿ, 1,258 ಟೆಸ್ಟ್ ಪೈ, 2,488 ಟೆಸ್ಟ್ ಪೈ, ಆಮೇಲೆ 3,694 ಟೆಸ್ಟ್ ಪೈ ಅಂತ. ನಾನು ಕಸ್ಟಮ್, ನನ್ನ ಹತ್ರ ಎಷ್ಟು ಟೆಸ್ಟ್ ಪೈ ಇದೆಯೋ ಅಷ್ಟು ನಾನು ಒಂದು ಪ್ಲ್ಯಾನ್ಡ್ ಆಗಿ ನಾನು ಮಾಡ್ತಾ ಹೋಗ್ತೀನಿ. ಎಕ್ಸಾಂಪಲ್ ಒಂದು 100 ಹಾಕ್ತೀನಿ ಅಂದ್ಕೊಳ್ಳಿ. 100 ಟೆಸ್ಟ್ ಪೈ ಹಾಕಿದ್ದೀನಿ ನೋಡಿ. ಪೇಮೆಂಟ್ ಸಂಬರಿ ಅಂತ ಕೆಳಗಡೆ ನಿಮಗೆ ಒಂದು ಆಪ್ಷನ್ ಬರುತ್ತೆ ನೋಡಿ. 100 ಟೆಸ್ಟ್ ಪೈ ಫೇರ್ ಆ್ಯಕ್ಸೆಸ್ ಹೋಲ್ಡ್ ಸ್ಟೇಕಿಂಗಿಗೆ ಅಂತ ಒಂದು 116 ಟೆಸ್ಟ್ ಪೈ ಹೋಗುತ್ತೆ. ಆಮೇಲೆ ಕಮ್ಮಿ ಇರೋರಿಗೆ ಫೇರ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಮ್ಮಿ ಅಂದರೆ ನಿಮ್ಗೆ ಜಾಸ್ತಿ ಪರ್ಸೆಂಟೇಜ್ ಕೊಡ್ತಾ ಹೋಗ್ತಾನೆ. ಸೊ ಟೋಟಲ್ ನೀಡೆಡ್ ನೌ 216 ಟೆಸ್ಟ್ ಪೈ. ಹೌದು, ನನಗೆ ಅಷ್ಟು ಬೇಕಾಗಿದೆ. ಸೊ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇಟ್ಸ್ ಅಪ್ ಟು ಯು, ನೀವು ಎಷ್ಟು ಮಾಡ್ತೀರಾ ಅದ್ರ ಮೇಲೆ ನಮಗೆ ರಿಟರ್ನ್ ಆಗಿ ಬರುತ್ತೆ. ರಿವ್ಯೂ ಟೋಕನ್ಸ್, ರಿವ್ಯೂ ಟ್ರಾನ್ಸಾಕ್ಷನ್ಸ್ ಅಂದ ತಕ್ಷಣ ನಿಮ್ಗೆ ರಿವ್ಯೂ ಆಗುತ್ತೆ. ನಾನೊಂದು ಒಂದು 1000 ಟೆಸ್ಟ್ ಪೈ ಹಾಕ್ತೀನಿ. 1000 ಟೆಸ್ಟ್ ಪೈಗೆ ನೋಡಿ, 1000 + 1,017 ಕಮಿಟ್ ಆಗುತ್ತೆ. 1000 ಟೆಸ್ಟ್ ಪೈಗೆ 1,017 ಸ್ಟೇಕ್ ಆಗುತ್ತೆ ಸ್ನೇಹಿತರೆ, ಕಾಯಿನ್ಸು. ಟೋಟಲ್ 2,017.82 ಟೆಸ್ಟ್ ಪೈ ಇಲ್ಲಿ ಸ್ಟೇಕ್ ಆಗುತ್ತೆ. ಟೋಟಲ್ ನೀಡೆಡ್ ನಾವು. ಎಸ್, ನಾನು ರಿವ್ಯೂ ಟ್ರಾನ್ಸಾಕ್ಷನ್ಸ್ ಅಂತ ಕೊಡ್ತೀನಿ. ರಿವ್ಯೂ ಟ್ರಾನ್ಸಾಕ್ಷನ್ಸ್, ಸ್ಲೈಸ್ ಪರ್ಚೇಸ್ ಕಮಿಟ್ 1000 ಟೆಸ್ಟ್ ಪೈ, ಸಬ್ಮಿಟ್ ಫೇರ್ ಆ್ಯಕ್ಸೆಸ್ ಹೋಲ್ಡ್. ಆಮೇಲೆ ಫೇರ್ ಆ್ಯಕ್ಸೆಸ್ ಹೋಲ್ಡ್ ಸ್ಟೇಕ್ ಬಂದು 1,017 ಟೆಸ್ಟ್ ಪೈ ಸ್ನೇಹಿತರೆ. ರಿಟರ್ನ್ಸ್ ಇನ್ 30 days. ಇಟ್ ಹೆಲ್ಪ್ಸ್ ಕೀಪ್ ಆ್ಯಕ್ಸೆಸ್ ಫೇರ್ ಫಾರ್ ಸ್ಮಾಲರ್ ಹೋಲ್ಡರ್ಸ್ ಅಂತ ಹೇಳುತ್ತೆ. ಎಸ್, ಸಬ್ಮಿಟ್ ಮಾಡಿ. ಸಬ್ಮಿಟ್ ಫೇರ್ ಆ್ಯಕ್ಸೆಸ್ ಹೋಲ್ಡ್ ಅಂತ ಕ್ಲಿಕ್ ಮಾಡಿ. ಪೇಮೆಂಟ್
ರಿಕ್ವೆಸ್ಟ್ ಅಂತ ಬರುತ್ತೆ ನೋಡಿ. ನಾನೇನು ಮಾಡ್ತೀನಿ, ಅಪ್ರೂವ್ ಕೊಡ್ತೀನಿ. ಈಗ ನಾನು ಎಷ್ಟು 1000 ಪ್ಲಸ್ 1017 ಎರಡು ಸೇರಿ ವ್ಯಾಲೆಟಿಂದ ನಾನು ಅಪ್ರೂವ್ ಕೊಡ್ತೀನಿ. ಅಪ್ರೂವ್ ಕೊಟ್ಟ ತಕ್ಷಣ ನನಗೆ ಫಿಂಗರ್ ಕೇಳುತ್ತೆ, ಅಪ್ರೂವ್ ವಿತ್ ಯುವರ್ ಬಯೋಮೆಟ್ರಿಕ್. ಎಸ್, ನಾನು ಬಯೋಮೆಟ್ರಿಕ್ಕಿಂದ ನಾನು ಅಪ್ರೂವ್ ಕೊಡ್ತೀನಿ. ಅಪ್ರೂವ್ ಕೊಟ್ಟ ತಕ್ಷಣ ಸ್ವಲ್ಪ ಪ್ರಾಸೆಸ್ ಆಗುತ್ತೆ. ಪ್ರಾಸೆಸ್ ಆದ ತಕ್ಷಣ ಸ್ನೇಹಿತರೆ ಬಂತು ನೋಡಿ, ಕಂಪ್ಲೀಟ್ ಯುವರ್ ಸ್ಲೈಸ್ ಪರ್ಚೇಸ್, ಫೇರ್ ಆ್ಯಕ್ಸಸ್ ಹೋಲ್ಡ್ ಸಬ್ಮಿಟೆಡ್. ಸ್ಲೈಸ್ ಪರ್ಚೇಸು ಕಮಿಟ್ ಮಾಡಿದ್ದು ನಾನು 1000 ಟೆಸ್ಟ್ ಪೈ ಪ್ಲಸ್ ನನಗೆ ಫೇರ್ ಆ್ಯಕ್ಸಸ್ ಬರೋದು ಬಂದು 1017 ಟೆಸ್ಟ್ ಪೈ. ಓಕೆ, ಸಬ್ಮಿಟ್ ಸ್ಲೈಸ್ ಪರ್ಚೇಸ್. ನೋಡಿ, ಫಸ್ಟ್ ಚಾನ್ಸ್ ಟ್ರಸ್ಟ್, ಫಸ್ಟ್ ಚೇಂಜ್ ಟ್ರಸ್ಟ್. ಇಲ್ಲೂ ನಿಮ್ಗೆ ಹೋದರೆ ನೋಡಿ, ಟೋಕನ್ ಟೈಪ್ ಕ್ರೆಡಿಟ್ ಆಲ್ಫಾನೋಮ್ 12 ಅಂತ, ಟೋಕನ್ ಕೋಡ್ ಸ್ಲೈಸ್, ಟೋಕನ್ ಇಶ್ಯೂವರ್ ಅವ್ರದ್ದು ವ್ಯಾಲೆಟ್ ಅಡ್ರೆಸ್ ಬರುತ್ತೆ. ಟ್ರಸ್ಟ್ ಲಿಮಿಟ್ ಬಂದು ಅವ್ರು ನೋಡಿ 10 ಮಿಲಿಯನ್ ಅಲ್ವಾ, 92 ಪಾಯಿಂಟ್ ಸಮಥಿಂಗ್ ಇಲ್ಲಿ ವ್ಯಾಲ್ಯೂ ಇದೆ. ಸೆಕೆಂಡ್ ಪೇಮೆಂಟ್ ಬಂದು ನಮ್ಮದು ಟೋಕನ್ ಟೆಸ್ಟ್ ಪೈ, ಟೋಟಲ್ ನಾವು ಹಾಕಿದ್ದ ಅಮೌಂಟ್ ಎಷ್ಟು ಅಂದರೆ 1000 ಟೆಸ್ಟ್ ಪೈ. ಯು ವಿಲ್ ಬಿ ಸೈನಿಂಗ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್. ಅಪ್ರೂವ್ ಅಂತ ಕೊಡಿ, ಅಪ್ರೂವ್ ವಿತ್ ಬಯೋಮೆಟ್ರಿಕ್. ನೋಡಿ, ರಿಸೀವಿಂಗ್ ಅಪ್ ಟು 10% ಮೋರ್ ಸ್ಲೈಸ್. ಇಲ್ಲಿ ನೋಡಿ ಸ್ನೇಹಿತರೆ, ನಿಮಗೆ ಎಂಗೇಜ್ ವಿತ್ ದ ಪ್ರಾಜೆಕ್ಟ್ಸ್ ಆ್ಯಪ್ ಟು ಗೆಟ್ ಮೋರ್ ಸ್ಲೈಸ್ ಆನ್ ಯುವರ್ ಕಮಿಟ್ಮೆಂಟ್. ಮೋಸ್ಟ್ ಎಂಗೇಜ್ಡ್ 10%, ಮಾಡ್ರೇಟ್ಲಿ ಎಂಗೇಜ್ಡ್ 5% ಬರುತ್ತೆ. ಈಗ ನಾನು ಎಂಗೇಜ್ ಆಗ್ತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಫಾರ್ ಎಂಗೇಜ್. ಕನ್ಫರ್ಮ್ ನ್ಯಾವಿಗೇಷನ್ ಚೇಂಜ್ ಯು ಮೇ ನಾಟ್ ಬಿ ಸೇವ್ಡ್. ಆರ್ ಯು ಶೂರ್ ಯು ವಾಂಟ್ ಟು ನ್ಯಾವಿಗೇಟ್ ಅವೇ ಫ್ರಮ್ ದಿಸ್ ಪೇಜ್ ಅಂತ ಬರುತ್ತೆ. ಇಲ್ಲ, ನನಗೆ ಸದ್ಯಕ್ಕೆ ಬೇಕಾಗಿಲ್ಲ, ಸ್ಟೇ ಆನ್ ದಿಸ್ ಪೇಜ್ ಅಂತ ಹೇಳ್ತೀನಿ. ಅಂದರೆ ನಿಮಗೆ ಎಂಗೇಜ್ ಅಂದರೆ ನೀವು ಹೋಗಿ ನೀವು ಗೇಮ್ ಆಡಿಬಿಟ್ಟು ನೀವು ಟೋಕನ್ಸ್ನ ಪಡಿಬೋದು ಅಂತ ಅದು ನಿಮಗೆ ಕರ್ಕೊಂಡು ಹೋಗುತ್ತೆ. ಸ್ನೇಹಿತರೆ, ದಿಸ್ ಈಸ್ ಆ್ಯಕ್ಚುಲಿ ದ ಪ್ರಾಸೆಸ್. ಈಗ ಹೊಸದು ಬಿಟ್ಟಿದ್ದಾರೆ, ನೀವು ಒಂದು ಸಲ ಟೆಸ್ಟ್ ಮಾಡಿ ಟ್ರೈ ಮಾಡಿ. ನೆಕ್ಸ್ಟ್ ನಮ್ಮ ಬರೋ ಫ್ಯೂಚರೆಲ್ಲ ಕೂಡ ಇದೇ ಥರ ಟೋಕನ್ಸನ್ನ ನಮ್ಮ ಲಾಂಚ್ ಪ್ಯಾಡಲ್ಲಿ ಬಿಡ್ತಾರೆ ಸ್ನೇಹಿತರೆ. ಏನೇನು ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ. ಇಲ್ಲ, ನಾವು ಟೆಲಿಗ್ರಾಮ್ ಅಥವಾ ಡಿಸ್ಕಾರ್ಡಲ್ಲಿ ಡಿಸ್ಕಷನ್ ಮಾಡ್ತೀವಲ್ಲ, ಅಲ್ಲಿ ಬೇಕಾದರೆ ನಾವು ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.